ಗ್ಯಾಸ್ ಲೀಕ್ ಆಗಿ ಸಿಲಿಂಡರ್ ಸ್ಫೋಟಗೊಂಡಿರುವಂತಹ ಘಟನೆ ಒಂದು ನಡೆದಿದೆ. ಇದರಲ್ಲಿ ಮನೆ ಅಕ್ಕಪಕ್ಕದಲ್ಲಿರುವಂತಹ ಗೋಡೆಗಳೆಲ್ಲ ಒಡೆದೋಗಿದೆ. ಮೂವರಿಗೆ ಗಂಭೀರ ಗಾಯ ಆಗಿದೆ. ಬೈಯಪ್ಪನಹಳ್ಳಿಯ ಸಂಜಯ್ ಗಾಂಧಿ ನಗರದಲ್ಲಿ ಆಗಿರೋದು. ವಿಕ್ಟೋರಿಯಾದಲ್ಲಿ ಅಣ್ಣಾದೊರೈ ಮತ್ತು ವಿನೋದ್ ಮತ್ತೆ ಮಣಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳ ಗೋಡೆಗಳು ಕೂಡ ಎಲ್ಲ ಕುಸಿದೋಗಿವೆ. ಮನೆಗಳ ಕಿಟಕಿ ಗ್ಲಾಸ್ಗಳೆಲ್ಲ ಕೂಡ ಪುಡಿ ಪುಡಿ ಆಗಿದೆ. ಹೊರಗಡೆ ನಿಲ್ಲಿಸಿದ ಬೈಕ್ಗಳು ಕೂಡ ಜಖಮಾಗಿದೆ. ಆ ರೀತಿಯಲ್ಲೇ ಇರುತ್ತೆ ಅದು. ಮೇಲ್ಗಡೆಗೆ ನಿಮ್ಗೆ ಹಾಕಿರುವಂಥ ಫ್ಲೋರಿಗೆ ಕಿತ್ಕೊಂಡು ಹೋಗುತ್ತೆ. ಆ ಪ್ರಮಾಣದಲ್ಲಿ ಇರುತ್ತೆ ಸ್ಫೋಟ. ಇಲ್ಲಿ ಪಕ್ಕದ ಮನೆಯಲ್ಲಿರುವಂಥ ಗೋಡೆಗಳಿಗೆಲ್ಲ ಹಾನಿಯಾಗಿದೆ. ಇದು ಬೆಂಗಳೂರಿನಲ್ಲಿ ಬೈಯಪ್ಪನಹಳ್ಳಿಯ ಸಂಜಯ್ ಗಾಂಧಿ ನಗರದಲ್ಲಿ ಆಗಿರುವಂತಹ ಘಟನೆ. ಸ್ಫೋಟದ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳ ಗೋಡೆ ಕೂಡ ಕುಸಿದೋಗಿದೆ ಅಂತ. ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರಾಘು, ಏನಾಯ್ತಲ್ಲಿ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಮತ್ತು ಆಸ್ಪತ್ರೆಗೆ ದಾಖಲಾಗಿರುವಂಥವರ ಸ್ಥಿತಿ ಹೇಗಿದೆ? ಅಪ್ಡೇಟ್ಸ್ ಏನು ಕೊಡ್ಬೋದು? ಅರುಣ್, ಬೈಯಪ್ಪನಹಳ್ಳಿಯಲ್ಲಿ ಬೆಳಗ್ಗೆ 6:50 ಸುಮಾರಿಗೆ ನಡೆದಿರುವಂತಹ ಘಟನೆ ಇದು. ಮನೆಯಲ್ಲಿ ಗ್ಯಾಸ್ ಲೀಕ್ ಆಗಿದೆ. ಲೀಕ್ ಆದಂತ ಸಂದರ್ಭದಲ್ಲಿ ಯಾರು ಕೂಡ ಗಮನವನ್ನು ಹರಿಸಿಲ್ಲ. ಹೂ ಮಾರೋಕೆ ಬಂದಂತವ್ರು ವಿಚಾರವನ್ನ ತಿಳಿಸಿದ್ರು ಕೂಡ ಇದ್ರ ಬಗ್ಗೆ ಎಚ್ಚೆತ್ಕೊಂಡಿಲ್ಲ. ಆ ಕೂಡಲೇ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದಂತ ಎಫೆಕ್ಟ್ಗೆ ಅಲ್ಲಿದ್ದಂತ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿರುವಂತದ್ದು. ಅಂದ್ರೆ ಅಪಾರ್ಟ್ಮೆಂಟ್ ರೀತಿಯಲ್ಲಿ ಇದ್ದಂತ ಗುಂಪು ಮನೆಯಲ್ಲಿ ಒಂದ್ 2-3 ಮನೆಗಳಿಗೆ ಏಟಾಗಿದೆ. ಜೊತೆಗೆ ಹೊರಭಾಗದಲ್ಲಿ ನಿಂತಿದ್ದ ವಾಹನಗಳಿಗೂ ಕೂಡ ಈಗ ಗಂಭೀರವಾದಂತ ಡ್ಯಾಮೇಜ್ಗಳಾಗಿರುವಂತದ್ದು. ಜೊತೆಗೆ 3 ಜನಕ್ಕೆ ಗಂಭೀರವಾದಂತ ಗಾಯ ಆಗಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಯ ಸುಟ್ಟ ಗಾಯಗಳ ವಿಭಾಗಕ್ಕೆ ಶಿಫ್ಟ್ ಮಾಡಲಾಗಿದೆ. ಒಬ್ಬರಿಗೆ ಅಣ್ಣಾದೊರೈ ಎನ್ನುವಂತಹ ಒಬ್ಬ ವ್ಯಕ್ತಿಗೆ ಸಂಪೂರ್ಣವಾಗಿ ಒಂದು 40-45% ಅಂದ್ರೆ ಸುಟ್ಟ ಗಾಯಗಳಾಗಿರುವಂತಹ ಕಾರಣಕ್ಕಾಗಿ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ನೀಡುವಂತ ನಿಟ್ಟಿನಲ್ಲಿ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ಉಳಿದ 3ರನ್ನ ಮಾಮೂಲಿಯಾಗಿ ವಾರ್ಡ್ಗಳಲ್ಲಿ ಇಟ್ಕೊಂಡು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂತಹ ಕೆಲಸಗಳು ಆಗ್ತಾ ಇದೆ. ಅರುಣ್, ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.